2 ದಿನಗಳಿಂದ ಸತತವಾಗಿ ಈಗಾಗಲೇ ಏನು ಈ ಒಂದು ಬಾರ್ ಲೈಸೆನ್ಸ್ ಕೊಡುವ ನಿಟ್ಟಿನಲ್ಲಿ ನೀವು ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಮಹತ್ತನ್ನು ಅಧಿಕಾರಿಗಳು ಆ ಒಂದು ಪಾರ್ಟಿಗೆ ಅಂದರೆ ಲಕ್ಷ್ಮೀನಾರಾಯಣ ಅನ್ನುವಂಥ ವ್ಯಕ್ತಿಗೆ ಹೇಳಿದ್ದಾರೆ. ಹಾಗಾಗಿ ಅವನು ಆಡಿಯೋ ರಿಕಾರ್ಡನ್ನು ಈಗಾಗಲೇ ರಿಪಬ್ಲಿಕ್ನಲ್ಲಿ ಕಳೆದ 2 ದಿನಗಳಿಂದ ಕೂಡ ಸುದ್ದಿ ಓಡ್ತಾ ಇದೆ. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ತಮ್ಮಣ್ಣ ಅನ್ನೋನಿಗೆ ಅವನ ಲಾಗಿನ್ಗೆ ಫೈಲ್ ಬರಲ್ಲ, ಅವನಿಗೂ ಲೈಸೆನ್ಸ್ಗೂ ಸಂಬಂಧ ಇಲ್ಲ. ಅವನ ಆಡಿಯೋಕ್ಕೇನು ಬೆಲೆ ಇದೆ? ಅಲ್ಲ, ಮಂತ್ರಿಗಳಿಗೂ ದುಡ್ಡು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಅವನ ಫೈಲೇ ಬರೋದಿಲ್ಲ, ಅವನ ಲಾಗಿನ್ಗೆ ಫೈಲೇ ಇಲ್ಲ, ಅವನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ಅಧಿಕಾರ ವ್ಯಾಪ್ತಿಗೆ ಈ ಫೈಲು ಬರಲ್ಲ. ಅವನು ಆಡಿಯೋ ಮಾಡಿಬಿಡ್ತಾನಂದರೆ ಅಧಿಕಾರಿಗಳ ಮೇಲೆ ಹೇಳ್ತಾನೆ, ಮಂತ್ರಿಗಳು ಹೇಳ್ತಾನೆ, ಮಕ್ಕಳ ಮೇಲೆ ಎಲ್ಲೋ ಒಂದು ಹೇಳಿ ಚೀಟ್ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಂತಕ್ಕಂಥ ಕಳ್ಳಾಟ ಆಡ್ತಕ್ಕಂಥ ಅಧಿಕಾರಿ. ಇದು ಅಧಿಕಾರಿದ ತಪ್ಪು ಇರ್ಬೋದು, ಅವನಿಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಇಂಥದ್ದೊಂದು ನಿಮ್ಮ ಮೇಲೆ ಒಂದು ಆರೋಪವನ್ನು ಹೊರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗ್ತೀರಿ ಸರ್? ನಾನು ಕಾನೂನು ತಜ್ಞರ ಜೊತೆ ವಿಚಾರ ಮಾಡಿ ಏನು ಮಾಡಬೇಕನ್ನೋದು ನಾನು ವಿಚಾರ ಮಾಡ್ತಾಯಿದ್ದೀನಿ. ಅನಾವಶ್ಯಕ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹಾಗೂ ಅನಾವಶ್ಯಕ ಟಿ ವಿಯಲ್ಲಿ ಹೇಳ್ತಕ್ಕಂಥ ಕೆಲವು ಕೆಲಸಗಳು ನಡೀತವೆ. ಕಾನೂನು ಕ್ರಮ ಕೈಗೊಳ್ತೀನಿ, ಕಾನೂನು ತಜ್ಞರ ಜೊತೆ ಮಾತಾಡ್ತೇನೆ.